ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 2026ರಂದು ಮೈಸೂರು ನಗರ ಪೊಲೀಸ್ ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆ ಸಿಎಆರ್ ಮೈಸೂರು ನಗರ 8ನೇ ತಂಡದ ಸಶಸ್ತ್ರ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ, ಪಥಸಂಚಲನ, ಕವಾಯತು ಪರಿವೀಕ್ಷಣೆ ಹಾಗೂ ಬಹುಮಾನ ವಿತರಣೆ ಡಾಕ್ಟರ್ ಎಂ.ಬಿ. ಬೋರಲಿಂಗಯ್ಯ IPS ಪೊಲೀಸ್ ಮಹಾನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು. ಮುಖ್ಯ ಅತಿಥಿಗಳು ಶ್ರೀಮತಿ ಸೀಮಾ ಲಾಟ್ಕರ್ IPS ಪೊಲೀಸ್ ಆಯುಕ್ತರು, ಮೈಸೂರು ನಗರ, ಶ್ರೀ KS ಸುಂದರರಾಜ್ KSPS ಉಪ ಪೊಲೀಸ್ ಆಯುಕ್ತರು, ಅಪರಾಧ, ಸಂಚಾರ ಮತ್ತು ಕೇಂದ್ರ ಸ್ಥಾನ, ಮೈಸೂರು ನಗರ, ಡಾಕ್ಟರ್ ಹರ್ಷ ಪ್ರಿಯಾವಂದ IPS ಉಪ ಪೊಲೀಸ್ ಆಯುಕ್ತರು, ಕಾನೂನು ಮತ್ತು ಸುವ್ಯವಸ್ಥೆ, ಮೈಸೂರು ನಗರ, ಶ್ರೀ ಸಿದ್ದನಗೌಡ ವೈ ಪಾಟೀಲ್ KSPS ಪ್ರಾಂಶುಪಾಲರು ಮತ್ತು ಉಪ ಪೊಲೀಸ್ ಆಯುಕ್ತರು, ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆ CAR ಮೈಸೂರು ನಗರ ಹಾಗೂ ಮೈಸೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಸ್ಥಳ CAR ಕವಾಯತು ಮೈದಾನ, ಮೈಸೂರು. ಇರುತ್ತಾ ಆರಕ್ಷಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಯಾವುದೇ ರೀತಿಯ ಭಯ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ದುರಾಲೋಚನೆ, ಮತೀಯ, ರಾಜಕೀಯ ಒಳಗಾಗದೇ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕ ರಕ್ಷಣೆ, ಪ್ರಾಣ ಹಾಗೂ ಆಸ್ತಿಪಾಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ, ಹಿತಕರ ಮತ್ತು ಶಾಂತಿಯುತವಾದ ಸಾಮಾಜಿಕ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್. ಮದುವಣಗಿತ್ತಿಯಂತೆ ಶೃಂಗಾರಗೊಂಡು 10ನೇ ತಂಡದ ಸಶಸ್ತ್ರ ಮೀಸಲು ಪಡೆಯ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥಸಂಚಲನಕ್ಕಾಗಿ ಸಜ್ಜಾಗಿ ನಿಂತಿದೆ. ಇಲ್ಲಿಯವರೆಗೆ 7 ಸಶಸ್ತ್ರ ಪೊಲೀಸ್, 4 ಮಹಿಳಾ ಪೊಲೀಸ್, 5 ಸಿವಿಲ್, 1 KSISF ಮತ್ತು ಕಾರಾಗೃಹ ಮತ್ತು ಸುಧಾರಣಾ ಸೇವೆಯ ಇಲಾಖೆಯ ಪುರುಷ ವೀಕ್ಷಕರು ಸೇರಿದಂತೆ ಒಟ್ಟು 18 ತಂಡದ 2413 ಪ್ರಶಿಕ್ಷಣಾರ್ಥಿಗಳಿಗೆ ಬುನಾದಿ ತರಬೇತಿಯನ್ನು ನೀಡಲಾಗಿರುತ್ತದೆ. ಪ್ರಸ್ತುತ 19ನೇ ತಂಡದ ಪ್ರಶಿಕ್ಷಣಾರ್ಥಿಗಳು 10 ತಿಂಗಳ ಬುನಾದಿ ತರಬೇತಿಯನ್ನು ಮುಗಿಸಿ ಈ ದಿನ ನಿರ್ಗಮನಗೊಳ್ಳುತ್ತಿರುವ ತಂಡವು 8ನೇ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳ ತಂಡವಾಗಿದ್ದು, ತರಬೇತಿಯು ದಿನಾಂಕ 13/5/2025ರಂದು ತರಬೇತಿ ಪ್ರಾರಂಭಗೊಂಡಿದ್ದು, ರಾಜ್ಯದ 18 ಜಿಲ್ಲೆಗಳಿಂದ 150 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳು ಬುನಾದಿ ತರಬೇತಿ ಪಡೆದಿರುತ್ತಾರೆ. ಈ ಪ್ರಶಿಕ್ಷಣಾರ್ಥಿಗಳ ಶೈಕ್ಷಣಿಕ ವಿದ್ಯಾರ್ಹತೆ: 19 ಜನ ಎಂಜಿನಿಯರಿಂಗ್ ಪದವಿ ವ್ಯಾಸಂಗ ಮಾಡಿರುತ್ತಾರೆ, 6 ಜನ ಸ್ನಾತಕೋತ್ತರ ಪದವೀಧರರು, 110 ಜನ ಪದವೀಧರರು ಮತ್ತು 4 ಜನ PUC, 1 BSc ನರ್ಸಿಂಗ್ ವಿದ್ಯಾರ್ಹತೆ ಪಡೆದಿರುತ್ತಾರೆ. ಇವರುಗಳಲ್ಲಿ 144 ಜನ ಗ್ರಾಮೀಣ ಪ್ರದೇಶ ಹಾಗೂ 6 ಜನ ನಗರ ಪ್ರದೇಶದವರಾಗಿರುತ್ತಾರೆ. ಪ್ರಶಿಕ್ಷಣಾರ್ಥಿಗಳು ಈ ದಿನ ನಿರ್ಗಮನ ಪಥಸಂಚಲನ ಕವಾಯತಿಗೆ ಸಿದ್ಧರಾಗಿ ನಿಂತಿದ್ದಾರೆ. ಈ ಪ್ರಶಿಕ್ಷಣಾರ್ಥಿಗಳಿಗೆ ಪರೀಕ್ಷಿತ ಪಠ್ಯಕ್ರಮದ ಅನುಸಾರ ತರಬೇತಿ ವಿಭಾಗದ ಮುಖ್ಯಸ್ಥರಾದ ಮಾನ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ತರಬೇತಿ ಮುಖ್ಯಾಲಯ ಮತ್ತು ನೆಚ್ಚಿನ ಮಾನ್ಯ ಪೊಲೀಸ್ ಆಯುಕ್ತರು ಮೈಸೂರು ನಗರದವರ ಸಲಹೆ ಸೂಚನೆ ಮತ್ತು ಮಾರ್ಗದರ್ಶನದಲ್ಲಿ ಒಳಾಂಗಣ ಮತ್ತು ಹೊರಾಂಗಣ ವಿಷಯಗಳ ಸಮನ್ವಯದೊಂದಿಗೆ 60% ಉಪನ್ಯಾಸ ಆಧಾರಿತ ಮತ್ತು 40% ಚಟುವಟಿಕೆ ಆಧಾರಿತ ನೂತನ ಬೋಧನಾ ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಹ್ಯಾಂಡ್ಸ್ ಆನ್ ತರಬೇತಿಗೆ ಒತ್ತು ನೀಡಿ ತರಬೇತಿಯನ್ನು ನೀಡಲಾಗಿರುತ್ತದೆ. ಒಳಾಂಗಣ ವಿಭಾಗದ ಪಠ್ಯ ವಿಷಯವಾದ ಆಧುನಿಕ ಭಾರತ, ಪೊಲೀಸರ ಪಾತ್ರ ಮತ್ತು ಪೊಲೀಸ್ ಆಡಳಿತ ಮತ್ತು ಸಂಘಟನೆ, ಮಾನವ ನಡವಳಿಕೆ, ಕಾನೂನು, ಪೊಲೀಸ್ ಕರ್ತವ್ಯಗಳು ಹಾಗೂ ಪೊಲೀಸ್ ಮ್ಯಾನ್ಯುವಲ್ ಮತ್ತು ಕಂಪ್ಯೂಟರ್ ಅಂಡ್ ವೈರ್ಲೆಸ್ ವಿಷಯಗಳಿಗೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಕರ್ತವ್ಯ ನಿರತ ಅಧಿಕಾರಿಗಳು, ಸಿಬ್ಬಂದಿಗಳು, ಇತರೆ ಘಟಕದ ಸಂಪನ್ಮೂಲ ವ್ಯಕ್ತಿಗಳಿಂದ ಬೋಧನೆ ಪಡಿಸಲಾಗಿದೆ. ಹಾಗೆಯೇ ಪ್ರಸ್ತುತ ಸಾಮಾಜಿಕ ಜಾಲತಾಣದಲ್ಲಿ ವಂಚನೆಗೆ ಒಳಗಾಗುತ್ತಿರುವ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವ ಸಲುವಾಗಿ ಸೈಬರ್ ಕ್ರೈಮ್, ಸೈಬರ್ ಫ್ರಾಡ್, ಸೈಬರ್ ಸೆಕ್ಯೂರಿಟಿ ಇತ್ಯಾದಿ ವಿಷಯಗಳ ಬಗ್ಗೆ ನುರಿತ ಬೋಧಕರಿಂದ ಬೋಧನೆ ಕೊಡಿಸಲಾಗಿದೆ. ಹಾಗೆಯೇ ತರಬೇತಿಯ ಭಾಗವಾಗಿ ಪೊಲೀಸ್ ಠಾಣೆಗಳು, ನ್ಯಾಯಾಲಯ, ನಿಸ್ತಂತು ವಿಭಾಗ ಮತ್ತು ಗರಳು ಮುದ್ರೆ ಘಟಕ, ಕಾರಾಗೃಹ, KRP ಮೌಂಟೆಡ್ ಕಂಪನಿ, KSRP 5ನೇ ಪಡೆ, ಅರಮನೆ ಭದ್ರತಾ ಪಡೆ, ವಿಮಾನ ನಿಲ್ದಾಣ ಮತ್ತು
ಜಲಾಶಯ ಭದ್ರತೆ ವಿಷಯವಾಗಿ ಈ ಘಟಕಗಳಿಗೆ ಭೇಟಿ ನೀಡಿ ಆಯಾ ಘಟಕಗಳ ಕಾರ್ಯನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪ್ರಾಯೋಗಿಕವಾಗಿ ನೀಡಲಾಗಿದೆ. ಜೊತೆಗೆ ವಿವಿಧ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನು ಸಹ ಮಾಡಿಸಲಾಗಿರುತ್ತದೆ. ಪ್ರಶಿಕ್ಷಣಾರ್ಥಿಗಳ ಮನರಂಜನೆಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕ್ರೀಡಾ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಲಾಗಿರುತ್ತದೆ. ಹಾಗೆಯೇ ಹೊರಾಂಗಣ ವಿಭಾಗದ ಪಠ್ಯ ವಿಷಯವಾದ ಫಿಸಿಕಲ್ ಫಿಟ್ನೆಸ್ ಪ್ರೋಗ್ರಾಮ್, ಡ್ರಿಲ್ ವಿತೌಟ್ ಆರ್ಮ್ಸ್, ಡ್ರಿಲ್ ವಿತ್ ಆರ್ಮ್ಸ್, ವೆಪನ್ ಟ್ಯಾಕ್ಟಿಕ್ಸ್, ಕ್ರೌಡ್ ಕಂಟ್ರೋಲ್ ಅಂಡ್ ಮ್ಯಾನೇಜ್ಮೆಂಟ್, ಫೀಲ್ಡ್ ಕ್ರಾಫ್ಟ್, ಎಸ್ಕಾರ್ಟ್ ಅಂಡ್ ಸೆಕ್ಯೂರಿಟಿ ಡ್ಯೂಟೀಸ್, ಗಾರ್ಡ್ ಅಂಡ್ ಸೆಂಟ್ರಿ, ಸ್ಟಾಫ್ ಡ್ಯೂಟೀಸ್, ಸೇಫ್ ಡ್ರೈವಿಂಗ್ ಅಂಡ್ ರೈಡಿಂಗ್ ಸ್ಕಿಲ್ಸ್, ವಿಐಪಿ ಸೆಕ್ಯೂರಿಟಿ, ಎಸಿ ಇಕ್ವಿಪ್ಮೆಂಟ್ ವಿಷಯಗಳ ಕುರಿತಾಗಿ ಅನುಭವವುಳ್ಳ ನುರಿತ ತರಬೇತುದಾರರಿಂದ ತರಬೇತಿ ಮತ್ತು ಬೋಧನೆ ಪಡಿಸಲಾಗಿರುತ್ತದೆ. ವಿಶೇಷ ತರಗತಿಗಳಿಗಾಗಿ ಸಂಪನ್ಮೂಲ ವ್ಯಕ್ತಿಗಳನ್ನು ಆಹ್ವಾನಿಸಿ ಬೋಧನೆಯನ್ನು ಪಡಿಸಲಾಗಿರುತ್ತದೆ. ಕೌಶಲ್ಯ ಅಭಿವೃದ್ಧಿ ಮತ್ತು ನಿರಂತರ ಕಲಿಕೆಗೆ ನೆರವಾಗುವ ಪ್ರಮುಖ ಕಲಿಕಾ ಮಾಧ್ಯಮಗಳಾದ ಇ ಲೈಬ್ರರಿ, ಇ ಲರ್ನಿಂಗ್ ಹಾಗೂ ಐಗಾಟ್ ಕರ್ಮಯೋಗಿ ವೇದಿಕೆಗಳ ಮೂಲಕ ತಾಂತ್ರಿಕ ಜ್ಞಾನವನ್ನು ನೀಡಲು ಪ್ರಯತ್ನಿಸಲಾಗಿರುತ್ತದೆ. ಹಾಗೆಯೇ ಪ್ರಶಿಕ್ಷಣಾರ್ಥಿಗಳಿಗೆ 0.3 ಮತ್ತು 7.62 SLR ರೈಫಲ್ನೊಂದಿಗೆ ಇದೇ ಪ್ರಥಮ ಬಾರಿಗೆ 9mm ಪಿಸ್ತೂಲ್ ಆಯುಧಗಳ ಬಗ್ಗೆ ತರಬೇತಿ ನೀಡಿ ಫೈರಿಂಗ್ ಪ್ರಾಕ್ಟೀಸ್ ಕೂಡ ಮಾಡಿಸಲಾಗಿದೆ. ಪ್ರಶಿಕ್ಷಣಾರ್ಥಿಗಳು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿ CAR, DRಗಳಲ್ಲಿ ಸಮರ್ಥರಾಗಿ ಕಾರ್ಯನಿರ್ವಹಿಸಲು ಸ್ಟ್ರೈಕಿಂಗ್ ಫೋರ್ಸ್ ಕರ್ತವ್ಯ, ಗಾರ್ಡ್ ಮತ್ತು ಎಸ್ಕಾರ್ಟ್ ಕರ್ತವ್ಯ, ಗಣ್ಯ ಮತ್ತು ಅತಿಗಣ್ಯ ವ್ಯಕ್ತಿಗಳ ಬೆಂಗಾವಲು ಕರ್ತವ್ಯ, PSO ಕರ್ತವ್ಯ, ಆರೋಪಿ ಬೆಂಗಾವಲು ಕರ್ತವ್ಯ, ERSS ಮತ್ತು ಹೈವೇ ಪೆಟ್ರೋಲ್ ಕರ್ತವ್ಯಗಳನ್ನು ನಿರ್ವಹಿಸುವ ಬಗ್ಗೆ, ಗುಂಪು ನಿಯಂತ್ರಣ ಮತ್ತು ವಿಪತ್ತು ನಿರ್ವಹಣೆಯ ಸಮಯದಲ್ಲಿ ನಿರ್ವಹಿಸಬೇಕಾದ ಪೊಲೀಸರ ಕರ್ತವ್ಯಗಳ ಬಗ್ಗೆ, ಪ್ರಥಮ ಚಿಕಿತ್ಸೆ, CPR ಬಗ್ಗೆ ತರಬೇತಿ ನೀಡಲಾಗಿದೆ. ಇದರೊಂದಿಗೆ ಕಂಪ್ಯಾರಿಸನ್ ಥಿಯರಿ, ಪರ್ಸನಲ್ ಹೆಲ್ತ್ ಮ್ಯಾನೇಜ್ಮೆಂಟ್, ಪರ್ಸನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಷಯಗಳ ಬಗ್ಗೆ ಕೂಡ ಬೋಧನೆ ಮತ್ತು ತರಬೇತಿ ನೀಡಲಾಗಿದೆ. ಸಾರ್ವಜನಿಕರೊಂದಿಗೆ ಸಹೋದ್ಯೋಗಿಯೊಂದಿಗೆ, ಹಿರಿಯ ಅಧಿಕಾರಿಗಳೊಂದಿಗೆ, ಕುಟುಂಬದವರೊಂದಿಗೆ ಹೊಂದಬೇಕಾದ ನಡತೆಯ ಬಗ್ಗೆ ತರಬೇತಿ ನೀಡಲಾಗಿದೆ. ವೃತ್ತಿ ಜೀವನದಲ್ಲಿ ಹಾಗೂ ವೈಯಕ್ತಿಕ ಜೀವನದಲ್ಲಿ ಹೊಂದಬೇಕಾದ ಎಥಿಕ್ಸ್ ಅಂಡ್ ಅಕೌಂಟಬಿಲಿಟಿ ಬಗ್ಗೆ ಕೂಡ ತರಬೇತಿ ನೀಡಲಾಗಿರುತ್ತದೆ. ಪ್ರಶಿಕ್ಷಣಾರ್ಥಿಗಳು ಮುಂದಿನ ವೃತ್ತಿ ಜೀವನದಲ್ಲಿ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳುವ ಸಲುವಾಗಿ ಭೌತಿಕ ದ್ರವ್ಯರಾಶಿ ಸೂಚ್ಯಂಕ BMI ಗೆ ಅನುಗುಣವಾಗಿ ತೂಕ ಹೊಂದಲು 5B ಎಕ್ಸರ್ಸೈಸಸ್, ಯೋಗ ವಿಷಯಗಳಿಗೆ ಹೆಚ್ಚು ಒತ್ತು ನೀಡಲಾಗಿರುತ್ತದೆ. ಹಾಗೆಯೇ ದೈನಂದಿನ ಚಟುವಟಿಕೆಗಳ ಜೊತೆ ಆರೋಗ್ಯ ಮತ್ತು ಫಿಟ್ನೆಸ್ ಕಾಪಾಡಿಕೊಳ್ಳಲು 45 ನಿಮಿಷಗಳ ಟೇಕ್ಅವೇ ಎಕ್ಸರ್ಸೈಸ್ಗಳನ್ನು ಸಹ ಅಭ್ಯಾಸ ಮಾಡಿಸಲಾಗಿರುತ್ತದೆ. ಶೈಕ್ಷಣಿಕ ಪ್ರಗತಿಗಾಗಿ 6 ಮಾಸಿಕ ಕಿರು ಪರೀಕ್ಷೆಗಳು, ಮಧ್ಯಮವಾದಿ ಪರೀಕ್ಷೆ ಹಾಗೂ ಅಂತಿಮ ಪರೀಕ್ಷೆಗಳನ್ನು ನಡೆಸಲಾಗಿರುತ್ತದೆ. ಅಲ್ಲದೆ ಬುನಾದಿ ತರಬೇತಿಯಲ್ಲಿ ಪ್ರತಿ ತಿಂಗಳು ಉತ್ತಮ ಕಲಿಕೆಗಾಗಿ ಪ್ರಶಿಕ್ಷಣಾರ್ಥಿಗಳಿಗೆ ಗುಡ್ ಲರ್ನರ್ ಆಫ್ ದ ಮಂತ್ ಪ್ರಶಂಸನಾ ಪತ್ರಗಳನ್ನು ನೀಡುವ ಮೂಲಕ ಅಭಿನಂದಿಸಲಾಗಿದೆ. ಪ್ರಶಿಕ್ಷಣಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಮೈಸೂರು ನಗರ ಜಲಪುರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರುಗಳಿಂದ ಪ್ರತಿ ದಿವಸ ಪ್ರಶಿಕ್ಷಣಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸುತ್ತಾ ಸೂಕ್ತ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿರುತ್ತದೆ. ಮಾನ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ತರಬೇತಿರವರ ಪರಿಸರ ಕಾಳಜಿ ಮತ್ತು ತರಬೇತಿ ಶಾಲೆಗಳನ್ನು ಹಸಿರೀಕರಣ ಮಾಡಬೇಕೆಂಬ ಆಶಯದೊಂದಿಗೆ ಓರ್ವ ಪ್ರಶಿಕ್ಷಣಾರ್ಥಿಗೆ 1 ಸಸಿಯನ್ನು ನಾಮಫಲಕದೊಂದಿಗೆ ನೆಟ್ಟು ಪೋಷಿಸುವ ಮೂಲಕ ಪರಿಸರ ರಕ್ಷಣೆಯಲ್ಲಿ ಪೊಲೀಸರ ಪಾತ್ರ ಕುರಿತು ಅರಿವು ಕೂಡ ಮೂಡಿಸಲಾಗಿದೆ. ನನಗೆ ಇಲ್ಲಿ ಪಾಸಿಂಗ್ ಔಟ್ ಪರೇಡ್ ನಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಿ ಗೌರವ ವಂದನೆಯನ್ನ ಸ್ವೀಕರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮೈಸೂರು ಕಮಿಷನರ್ ಮತ್ತೆ ಅವರ ತಂಡದವರು ಮತ್ತೆ ಪ್ರಿನ್ಸಿಪಲ್ ಪಾಟೀಲ್ ಅವರು ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳಿ ಬಯಸ್ತೇನೆ. ಈ ಒಂದು ಪಥಸಂಚಲನವು ಬಹಳ ಅದ್ಭುತವಾಗಿತ್ತು. ಹಾಗಾಗಿ ನಾನು ಪಥಸಂಚಲನದ ಏನು ಪರೇಡ್ ಕಮಾಂಡರ್ ಡೆಪ್ಟಿ ಪರೇಡ್ ಕಮಾಂಡರ್ ಇದ್ದಾರೆ ಮತ್ತೆ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಇಷ್ಟು ಒಂದು ಸುಂದರವಾದ ಪಥಸಂಚಲನ ಮಾಡೋದಕ್ಕೆ ನೀವು ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಅದ್ಭುತವಾಗಿತ್ತು. ಇಷ್ಟು ಕ್ವಾಲಿಟಿ ಪರೇಡ್ ಮಾಡಬೇಕು ಅಂದ್ರೆ ಅದರ ಹಿಂದಿನ ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ ಅಂತ ಗೊತ್ತಿದೆ. ನಾವು ಸಹ ಪರೇಡ್ಗಳನ್ನ ಮಾಡಿದ್ದೇವೆ. ಹಾಗಾಗಿ ಅದ್ರ ಜೊತೆಗೆ ಏನು ಇಲ್ಲಿ ನಮ್ಮ ಇನ್ಸ್ಟ್ರಕ್ಟರ್ಸ್, ನಮ್ಮ ಟ್ರೈನರ್ಸ್ ಈ ತಂಡಕ್ಕೆ ಕಳೆದ 10 ತಿಂಗಳಿಂದ ಟ್ರೈನಿಂಗ್ ನ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಜೊತೆಗೆ ಏನು ಪ್ರೈಸ್ ವಿನ್ನರ್ಸ್ ಇದೆ ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ಪ್ರಶಿಕ್ಷಣಾರ್ಥಿಗಳು ಏನಿದ್ದೀರಾ, ನೀವುಗಳೆಲ್ಲ ಲಕ್ಷಾಂತರ ಜನಗಳ ಮಧ್ಯೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನ ಪಾರ್ಟಿಸಿಪೇಟ್ ಮಾಡಿ ಒಂದು ರಿಟರ್ನ್ ಟೆಸ್ಟ್ ಇರ್ಬೋದು, ಅದರ ನಂತರ ಫಿಸಿಕಲ್
ಟೆಸ್ಟ್ ಏನಿರುವ ಅದನ್ನ ಪಾಸ್ ಮಾಡಿಕೊಂಡು ಲಕ್ಷಾಂತರ ಕಾಂಪಿಟೇಟರ್ಸ್ ಜೊತೆ ಅದ್ರಲ್ಲಿ ಬಂದು ನೀವು ಜನ ಸೆಲೆಕ್ಷನ್ ಆಗಿ ಬಂದಿದ್ದೀರಾ. ಬಹಳ ಒಂದು ಆಸೆ ಇಟ್ಕೊಂಡು ಬಂದು ವಿಶೇಷವಾಗಿ ಈ ಒಂದು ನಮ್ಮ ಯೂನಿಫಾರ್ಮ್ ಬಹಳ ರೆಸ್ಪಾನ್ಸಿಬಿಲಿಟಿ ಇರುವಂತಹ ಯೂನಿಫಾರ್ಮ್ ಹಾಕುವಂತಹ ನಮ್ಮ ಪೊಲೀಸ್ ಇಲಾಖೆಗೆ ಬಂದು ಜಾಯಿನ್ ಆಗಿದ್ದೀರಾ. ಬಹಳ ಸಂತೋಷದ ವಿಷಯ. ಒಂದು ಹೇಳಿಕ್ ಬಯಸ್ತೇನೆ, ಏನು ಯೂನಿಫಾರ್ಮ್ ಹಾಕ್ಲಿಕ್ಕೆ ಈ ಒಂದು ನಮ್ಮ ಪೊಲೀಸ್ ಇಲಾಖೆಗೆ ಬಂದು ಒಂದು ಕರ್ತವ್ಯಕ್ಕೋಸ್ಕರ ನೀವು ಜಾಯಿನ್ ಆಗಿದ್ದೀರಾ. ಇದನ್ನ ನೀವು ಒಂದು ಸರ್ಕಾರಿ ಕೆಲಸ ಅಂತ ಮಾತ್ರ ಭಾವಿಸ್ಕೊಳ್ಳೋದ್ರ ಜೊತೆಗೆ ಯೂನಿಫಾರ್ಮ್ ನಮಗೆ ಒಂದು ಬಹಳಷ್ಟು ರೆಸ್ಪಾನ್ಸಿಬಿಲಿಟಿಯಿಂದ ಬರುತ್ತೆ. ಹಾಗಾಗಿ ನೀವು ಬಹಳ ಕಾಳಜಿಯಿಂದ ನಾವು ಬಹಳಷ್ಟು ನೊಂದೋರ್ ಏನ್ ಬರ್ತಾರೆ ಅಂತವ್ರ ಜೊತೆ ನಾವು ಸಾಮಾನ್ಯವಾಗಿ ಇಂಟ್ರಾಕ್ಟ್ ಮಾಡ್ತಾ ಇರ್ತೇವೆ. ಹೆಚ್ಚಿನದಾಗಿ ಎಲ್ಲಾ ಸಂದರ್ಭದಲ್ಲೂ ಅಂತಲ್ಲ, ಹೆಚ್ಚಿನದಾಗಿ ನಮ್ಮ ಪೊಲೀಸ್ ಠಾಣೆಗೆ ನಮ್ಮ ಏನು ಸಿಸ್ಟಮ್ಸ್ಗೆ ಬರುವಂತವ್ರು ನೊಂದವರು ಇರ್ತಾರೆ. ಅವ್ರ ಜೊತೆ ಬಹಳಷ್ಟು ಸಂಯಮದಿಂದ ವರ್ತಿಸುವಂತದ್ದಿರ್ಬೋದು. ಬಹಳ ಕರ್ತವ್ಯ ಒಂದು ಏನಿದೆ ಉತ್ತಮವಾಗಿ ಮಾಡಿಕೊಂಡು ಒಂದು ಹ್ಯುಮಿಲಿಟಿ ಮತ್ತೆ ಅದ್ರ ಜೊತೆಗೆ ಒಂದು ಸಿಂಪತಿ ಮತ್ತೆ ಎಂಪತಿ ಇರುವಂತಹ ಒಂದು ಮನೋಭಾವದಿಂದ ನೀವು ಕೆಲಸ ಮಾಡಬೇಕು ಅಂತ ಹೇಳ್ತಾ, ಇದ್ರ ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಯೂನಿಫಾರ್ಮ್ ಸರ್ವಿಸಸ್ ಯಾವಾಗಲೂ ಸಹ ಇಟ್ಸ್ ನೋನ್ ಫಾರ್ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ನ ಇನ್ಕಲ್ಕೇಟ್ ಮಾಡ್ಲಿಕ್ಕೋಸ್ಕರನೇ ಇಷ್ಟು ಪರೇಡ್ ಮತ್ತೆ ಡ್ರಿಲ್ ನ ಮಾಡಿಸುವಂತದ್ದು. ಇದನ್ನ ಕಂಟಿನ್ಯೂ ಮಾಡಿಕೊಂಡು ಈ ಡಿಸಿಪ್ಲಿನ್ ನೀವು ಕಂಟಿನ್ಯೂ ಮಾಡಬೇಕು ಅಂತ ನಾನು ಈ ಮೂಲಕ ಹೇಳಿಕ್ ಬಯಸ್ತೇನೆ. ಇದ್ರ ಜೊತೆಗೆ ವಿಶೇಷವಾಗಿ ನಾನು 2-3 ಪಾಯಿಂಟ್ ನಿಮ್ಗಳಿಗೆ ಹೇಳಿಕ್ ಬಯಸ್ತೇನೆ. ಏನಂದ್ರೆ, ಏನು 10 ತಿಂಗಳು ನೀವು ಟ್ರೈನಿಂಗ್ ಮಾಡಿದೀರಾ. ಸಾಮಾನ್ಯವಾಗಿ ಈ ತರ ಟ್ರೈನಿಂಗ್ ಮಾಡಬೇಕು ಒಂದು ಇಂಡೋರ್ ಮತ್ತೆ ಔಟ್ಡೋರ್. ಇಂಡೋರ್ ನಲ್ಲಿ ನೀವು ಒಂದು ಕಾನೂನು ಬಗ್ಗೆ ಅರಿವು ಮತ್ತೆ ವಿವಿಧ ವಿಷಯಗಳ ಬಗ್ಗೆ ಒಂದು ತಿಳ್ಕೊಂಡಿರ್ತೀರಾ. ಇದ್ರ ಜೊತೆಗೆ ಔಟ್ಡೋರ್ ನಲ್ಲಿ ನೀವು ಫಿಟ್ನೆಸ್ ಮೇನ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಮುಂಚೆ ಬಂದಾಗ ಹೇಗಿದ್ದು ಡೆಫಿನೆಟ್ಲಿ ನಾನು ಹೇಳಿ ಬಯಸ್ತೇನೆ. ನಿಮ್ಮ ಪೋಷಕರು ಮತ್ತೆ ನಿಮ್ಮ ಏನು ಕುಟುಂಬದವರು ಮೋಸ್ಟ್ಲಿ ನೋಡಿ ಅಬ್ಸರ್ವ್ ಮಾಡಿರ್ತಾರೆ ಅಂತ ಅನ್ಸುತ್ತೆ. ನಿಮ್ಮ ಫಿಟ್ನೆಸ್, ನಿಮ್ಮ ವೆಯ್ಟ್ ಇರ್ಬೋದು, ಬಾಡಿ ಟೈಪ್ ಇರ್ಬೋದು, ಅದು ಸಾಕಷ್ಟು ಮಟ್ಟಕ್ಕೆ ಇಂಪ್ರೂವ್ ಆಗಿರ್ತದೆ. ಹಾಗಾಗಿ ನನ್ನ ಈ ಒಂದು ಏನು ಟ್ರೈನಿಂಗ್ ಏನಿದೆ ಆ ಫಿಟ್ನೆಸ್ ಇಂಪ್ರೂವ್ ಆಗಿ ನೀವೊಂದು ಅಸೆಟ್ ತರ ಒಂದು ಗುಡ್ ಪರ್ಸನಾಲಿಟಿ ತರ ಒಂದು ಎವಾಲ್ವ್ ಆಗಿರ್ತಾರೆ. ಕಳೆದ 10 ತಿಂಗಳಲ್ಲಿ ನಿಮ್ಮ ಟ್ರೈನಿಂಗ್ ಅಲ್ಲಿ ಇಂಡೋರ್ ಮತ್ತೆ ಔಟ್ಡೋರ್ ಫಿಸಿಕಲಿ ಮತ್ತೆ ಮೆಂಟಲಿ ನೀವು ಟ್ಯೂನ್ ಅಪ್ ಆಗಿರ್ತೀರ. ಇದನ್ನ ನಾನು ವಿಶೇಷವಾಗಿ ಏನು ಹೇಳಿ ಬಯಸ್ತೇನೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಟ್ರೈನಿಂಗ್ ಮುಗಿಸ್ಕೊಂಡು ಫೀಲ್ಡ್ ಹೋದ ಸಂದರ್ಭದಲ್ಲಿ ಇದನ್ನ ಇಗ್ನೋರ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಸಿಂಗಲ್ ಟೇಕ್ ಅವೇ ಏನಂದ್ರೆ, ಬಹಳ ಪ್ರಮುಖವಾದ ಅಂಶವನ್ನ ನಾನು ಇಲ್ಲಿ ನಿಮ್ಗೆ ಏನ್ ಬಯಸ್ತೇನೆ ಅಂತ ಹೇಳಿದ್ರೆ, ಏನು ನೀವು ಫಿಟ್ನೆಸ್ ನ ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಅದನ್ನ ಆ ಫಿಟ್ನೆಸ್ ಹಾಳಾಗೋದಕ್ಕೆ ಬಿಡಬೇಡಿ. ನಿಮ್ಮ ಪ್ರಾಥಮಿಕ ಪ್ರೈಮರಿ ಆಬ್ಜೆಕ್ಟಿವ್ ನೀವು ಫೀಲ್ಡ್ ಹೋದ್ಮೇಲೆ ಕೊನೆ ಪಕ್ಷ ದಿವಸಕ್ಕೆ 1 ಗಂಟೆ ಟೈಮು, ವಾರದಲ್ಲಿ ಅಟ್ಲೀಸ್ಟ್ 4 to 5 hours ನೀವು ನಿಮ್ಮ ಫಿಟ್ನೆಸ್ ನ ಮೇಂಟೈನ್ ಮಾಡ್ಕೊಳ್ಳಿ. ಬಹಳಷ್ಟು ಮುಖ್ಯ. ಇಲಾಖೆಯಲ್ಲಿ ಕೆಲಸ ಮಾಡಕ್ಕೆ ಇರ್ಬೋದು, ಇದ್ರ ಜೊತೆಗೆ ನಿಮ್ಮ ಓನ್ ಆರೋಗ್ಯಕ್ಕೋಸ್ಕರ ಬಹಳಷ್ಟು ಮುಖ್ಯ. ಹಾಗಾಗಿ ಪ್ರಮುಖವಾಗಿ ಫಿಟ್ನೆಸ್ ನ ಯಾವುದೇ ಕಾರಣಕ್ಕೂ ಈಗ ನೀವು ಗೈನ್ ಮಾಡಿರೋದನ್ನ ಲೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅದನ್ನ ಮೇಂಟೈನ್ ಮಾಡಲಿ ಅಂತ ಹೇಳುವಂಥದ್ದು ನನ್ನ ಮೊದಲನೇ ಅಪೀಲು ಮತ್ತೆ ಸಜೆಷನ್. ದಯವಿಟ್ಟು ಅದ್ರ ಬಗ್ಗೆ ಕಾಳಜಿನ ವಹಿಸಿ. ಇದ್ರ ಜೊತೆಗೆ ಈಗ ಒಳಾಂಗಣದಲ್ಲಿ ಸಾಕಷ್ಟು ಸಬ್ಜೆಕ್ಟ್ಸ್ ಬಗ್ಗೆ ತಿಳ್ಕೊಂಡಿರ್ತೀರಾ. ಅದನ್ನ ನೀವು ನಾಲೆಜ್ ಅಪ್ಗ್ರೇಡೇಷನ್ ನೀವು ಮತ್ತೆ ಮಾಡ್ಕೊತಾ ಇರಬೇಕು. ಓದೋ ಅಭ್ಯಾಸ ಬೆಳೆಸ್ಕೊಂಡು, ಈಗ ಪ್ರೆಸೆಂಟ್ ಸಾಕಷ್ಟು ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ, ಟೆಕ್ನಾಲಜಿ ರಿಲೇಟೆಡ್ ಇನ್ವೆಸ್ಟಿಗೇಷನ್ಸ್ ಬರ್ತಾ ಇದೆ. ಸಾಕಷ್ಟು ವಿಷಯಗಳಲ್ಲಿ ನಾವು ಪೊಲೀಸಿಂಗ್ ವಿಷಯಗಳಲ್ಲಿ ಟೆಕ್ನಾಲಜಿನ ಉಪಯೋಗಿಸ್ತಾ ಇದ್ದೀವಿ. ಹಾಗಾಗಿ ಅದ್ರ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಇರ್ಬೋದು ಮತ್ತೆ ವಿವಿಧ ವಿಷಯಗಳ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚಿನದಾಗಿ ಆಸಕ್ತಿ ವಹಿಸಿ ಅದ್ರ ಬಗ್ಗೆ ಓದ್ಕೊಂಡು ತಿಳ್ಕೊಂಡು, ಅಂದ್ರೆ ಏನು ನೀವು ಇಂಡೋರ್ ಅಲ್ಲಿ ಕಲಿತಿದ್ರೆ ಅದನ್ನ ಕಲಿಯುವಂತ ಕಂಟಿನ್ಯೂ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೀವು ಉತ್ತಮವಾಗಿದ್ರೆ ಡೆಫಿನೆಟ್ಲಿ, ಈಗ ಸಪೋಸ್ ನಾವು ಸಾಕಷ್ಟು ಜಿಲ್ಲೆಗಳು ನೋಡ್ಬೇಕಾದ್ರೆ ನಮ್ಮ ಟೆಕ್ನಿಕಲ್ ಅನಲೈಸ್ ಮಾಡುವಂತ ಎಲ್ಲ ಸಿಬ್ಬಂದಿಗಳಿದ್ದಾರೆ. ಹೆಚ್ಚಿನದಾಗಿ ನಮ್ಮ DR ನಮ್ಮ ಆರ್ಮ್ಡ್ ಪೊಲೀಸ್ ಸ್ಟಾಫ್ಗಳು ಇರ್ತಾರೆ. ಹಾಗಾಗಿ ನಾಲೆಡ್ಜ್ ಗ್ಯಾರ್ ಇರುತ್ತೆ. ನಾಲೆಡ್ಜ್ ಇರುವಂತವ್ರಿಗೆ ನಾಲೆಡ್ಜ್ ಮತ್ತೆ ಕೆಪಬಿಲಿಟಿ ಇರುವಂತವ್ರಿಗೆ ಎಲ್ಲೋದು ಸಹ ಡಿಮ್ಯಾಂಡ್ ಇರುತ್ತೆ. ಹಾಗಾಗಿ ನಿಮ್ಮ ನಾಲೆಡ್ಜ್ ಅಪ್ಗ್ರೇಡೇಷನ್ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ಬಯಸ್ತೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.